ವೆಲ್ಕಮ್ ಬ್ಯಾಕ್ ಟು ಇದು ಟೈ ಆಗಲ್ಲ ಹಿಂಗೆ ರಾತ್ರಿ ಹೊತ್ತು ಕನ್ಸ್ಯೂಮ್ ಮಾಡಬೇಕು ನೋಡಿ ಗೈಸ್. ಅದಕ್ಕೆ ಕೊಡಿಸ್ಬಿಟ್ಟು ಮೋದಿಜಿ ಅವರ ಬರ್ತ್ ಡೇಟ್ ಹೇಳ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ರೆಡಿ ಆಗಿದ್ದೀನಿ ಭವಿಷ್ಯನ ಕರ್ಕೊಂಡು ಹೋಗ್ಬಿಡೋದಕ್ಕೆ. ಆ್ಯಂಡ್ ಭವಿಷ್ಯ ಇವತ್ತು ಚೂಡಿದಾರ್ ಹಾಕ್ಕೊಂಡಿದ್ದಾಳೆ. ಯಾವ ಕುರ್ತಾ ಹಾಕ್ಕೊಂಡಿದ್ದಾಳೆ. ಏನು ಹಾಕ್ಕೊಂಡಿದ್ದಾಳೆ ಅಂತ ಇವಾಗ ತೋರಿಸ್ತೀನಿ. ಭವಿಷ್ಯ ಹಿಂಗಿದ್ದಾಳೆ. ಇದು ಆ್ಯಕ್ಚುಲಿ ಕುರ್ತಾ ತುಂಬ ಕ್ಯೂಟ್ ಆಗಿದೆ. ಮೇಲ್ಗಡೆ ಟೈಯಿಂಗ್ ಎಲ್ಲ ಇದೆ. ಕೂದಲೇ ಹಾಕ್ಕೊಂಡು ಇಲ್ಲ ಇದು ಟೈ ಆಗಲ್ಲ ಹಿಂಗೆ ಕತ್ತು ಚಿಕ್ಕದಾಗತ್ತೆ. ಓಕೆ ಗೈಸ್, ಇವಾಗ ಕಾಲೇಜ್ಗೆ ಹೋಗಿ ಬಿಟ್ಬಿಟ್ಟು ಬರಬೇಕು. ರವೆ ಇಡ್ಲಿ ಮಾಡಿದ್ದೆ, ಸೊ ಅದನ್ನು ತಿಂದಿದ್ದಾಳೆ ಇವತ್ತು. ನೋ ಓಟ್ಸ್. ಇಲ್ಲ, ಇದೆ ಹಾಕು, ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮ್ಯಾಚ್ ಆಗ್ತದೆ. ಬ್ಯಾಗ್ ಶೂಸ್ ಹಾಕೊಳ್ಳೋ ಮುಂಚೆ ಬ್ಯಾಗ್ನ ಇಟ್ಟಿರೋ. ಕನ್ನಡಕ ಹಾಕ್ಕೊಂಡೇ ಹೋದ್ರು ಈ ಬ್ಯಾಗಲ್ಲಿ ನಿಂತಿರ್ತಾ ಇರಬೇಕು. ಏನಕ್ಕೆ ತೊಗೊಂಡು ಹೋಗ್ತೀಯ ಕನ್ನಡಕನ? ಅವಾಗೇನಾದ್ರು ಮಜಾ ಮಾಡ್ತಿದ್ದೆ ಅವಾಗ ಅದನ್ನ ಹಾಕೊಳ್ಳೋದು. ಥ್ಯಾಂಕ್ ಯು. ಬಾ ಹೋಗೋಣ. ಓಕೆ ಗೈಸ್, ಭವಿಷ್ಯನ ಬಿಟ್ಬಿಟ್ಟು ಬಂದಾಯಿತು. ಹಾಗೆ ಪೂಜೆ ಮಾಡಿದೆ. ಅದಾದಮೇಲೆ ಟಿಫನ್ ತಿಂದೆ. ನಾನಿವತ್ತು ತಿಂದಿದ್ದು ರವೆ ಇಡ್ಲಿ. ಭವಿಷ್ಯಂಗೂ ಅದೇ ಕೊಟ್ಟಿದ್ದು. ಬಟ್ ನನ್ನ ರವೆ ಇಡ್ಲಿನಲ್ಲಿ ಒಂದು ಸ್ವಲ್ಪ ಸೌತೆಕಾಯಿ ತುರಿದಿರೋದನ್ನ ಹಾಕಿ ತಿಂದೆ. ಆ್ಯಂಡ್ ಈ ಇನ್ಫಾರ್ಮೇಷನ್ ಬಂದುಬಿಟ್ಟು ನಮ್ಮ ಅತ್ತಿಗೆ ಹೇಳಿದರು, ಸೌತೆಕಾಯಿ ಹಾಕ್ತಾರಂತೆ ಇಡ್ಲಿಗೆ, ಚೆನ್ನಾಗಿರುತ್ತಂತೆ ಅಂತ ಹೇಳಿಬಿಟ್ಟು. ಎಸ್, ತುಂಬ ಚೆನ್ನಾಗಿರುತ್ತೆ. ನಾನು ಇನ್ಸ್ಟಾಗ್ರಾಮ್ನಲ್ಲೂ ನೋಡಿದ್ದೆ. ಆ್ಯಂಡ್ ತುಂಬ ಫಿಲ್ಲಿಂಗ್ ಅನಿಸುತ್ತೆ ಗೈಸ್. ಒಬ್ಬೊಬ್ಬರಿಗೆ ಜಾಸ್ತಿ ತಿಂದ ಅಭ್ಯಾಸ ಇರುತ್ತೆ. ನನಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಿಂತೀನಿ ನಾನು ಒಂದೊಂದು ಸರಿ. ಸೊ ತುಂಬ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಸೌತೆಕಾಯಿ ಹಾಕಿರೋ ಅಂಥ ರವೆ ಇಡ್ಲಿ ತಿಂದರೆ ಸ್ವಲ್ಪ ಜಾಸ್ತಿ ಫಿಲ್ಲಿಂಗ್ ಅನಿಸುತ್ತೆ. ಹಾಗೆ ಕ್ಯಾಲರಿ ಕಮ್ಮಿ ಇರುತ್ತೆ ಅದರಲ್ಲಿ. ನಾವು ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಹೆಲ್ತ್ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೇಡೀಸ್ ಸ್ಪೆಷಲಿ ನಮ್ಮ ಏಜು, ಅಂದರೆ ನಾನು 40 ಇದ್ದೀನಿ ಈಗ. ನಮ್ಮ ಏಜು ಅಥವಾ ನಮಗಿಂತ ಏಜ್ಡ್ ಪೀಪಲ್ ಆಗ್ತಾ ನಮಗೆ ಸ್ವಲ್ಪ ಬೋನ್ ಸ್ಟ್ರೆಂತು ಅಥವಾ ಹಾರ್ಮೋನಲ್ ಬ್ಯಾಲೆನ್ಸು, ವಾಟ್ ಎವರ್ ಸ್ಲೀಪ್ ಇಶ್ಯೂಸು ಎಲ್ಲ ಕಂಟ್ರೋಲಿಗೆ ತೊಗೊಂಡು ಬರಬೇಕಾಗತ್ತೆ ವಿತ್ ಫುಡ್ ಆ್ಯಂಡ್ ಆರ್ ಆ್ಯಕ್ಟಿವಿಟಿ. ಸೊ ಈಗ ನಾನು ಕೆಲವೊಂದು ಐಟಮ್ಸ್ ಹೇಳ್ತೀನಿ. ತುಂಬ ಈಸಿ, ಅವೈಲೇಬಲ್ ಆ್ಯಂಡ್ ಡೈಲಿ ಕನ್ಸ್ಯೂಮ್ ಮಾಡೋದಕ್ಕೆ ತುಂಬ ಈಸಿ ಇದೆ. ಆದರೆ ನಾವು ಕನ್ಸ್ಯೂಮ್ ಮಾಡೋದಿಲ್ಲ ಅಮ್ಮಂದಿರು. ಸೊ ಏನು ಫಸ್ಟ್ ಐಟಮ್ ಅಂತ ಅಂದರೆ ಬಾದಾಮಿ. ಓವರ್ ನೈಟ್ ನೆನೆಸಿರೋ ಅಂಥ ಒಂದು 5 ಬಾದಾಮಿ ಮಾರ್ನಿಂಗು ತಿನ್ನಬೇಕು. ಬಾದಾಮಿ ಬಂದುಬಿಟ್ಟು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಹ್ಯಾವ್ ಇಟ್ ವಿತ್ ಸಿಪ್ಪೆ ತೆಗೆದ್ಬಿಟ್ಟು ಏನು ತಿನ್ನೋ ನೆಸೆಸರಿ ಇಲ್ಲ, ಸಿಪ್ಪೆ ಸಮೇತ ತಿನ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫ್ಲ್ಯಾಕ್ಸೀಡ್ಸ್ನ ನೀವು ಗ್ರೈಂಡ್ ಮಾಡಿಬಿಟ್ಟು ಮಧ್ಯಾಹ್ನದ ಹೊತ್ತು ಮೊಸರು ಜೊತೆ ತಿನ್ಬೋದು. ಅಥವಾ ನಿಮಗೆ ಮೊಸರು ಇಷ್ಟ ಆಗೋದಿಲ್ಲ ಅಂತ ಅಂದರೆ ಯು ಕ್ಯಾನ್ ಹ್ಯಾವ್ ಇಟ್ ವಿತ್ ಮಿಲ್ಕ್ ಆರ್ ರೈಸ್ಗೂ ಒಂದೊಂದು ಸರಿ ಚಟ್ನಿ ಪುಡಿ ಥರ ಮಾಡ್ಕೊಂಡು ತಿನ್ಬೋದು. ಇದು ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಮಧ್ಯಾಹ್ನದ ಹೊತ್ತು ತಿನ್ನಬೇಕಾಗತ್ತೆ, ಗ್ರೈಂಡ್ ಮಾಡಿರೋದು. ಆ್ಯಂಡ್ ದ ಥರ್ಡ್ ಒನ್ ಈಸ್ ವೈಟ್ ಸೆಸ್ಮಿ ಸೀಡ್ಸ್, ಬಿಳಿ ಎಳ್ಳು ಬಂದ್ಬಿಟ್ಟು ಬೋನ್ ಸ್ಟ್ರೆಂಥನ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ತಿನ್ನೋದು. ಬೋನ್ನಲ್ಲಿ ಆಯಿಲ್ ಅನ್ನೋದು ಜಿಡ್ಡಿನ ಅಂಶ ಏನಿದೆ ಏಜ್ ಆಗ್ತಾ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಇರೋವಂಥ ಆಯಿಲ್ ಎಸೆನ್ಸ್ ಏನಿದೆ ಅದು ನಮ್ಮ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಇದನ್ನು ರಾತ್ರಿ ಹೊತ್ತು ಕನ್ಸ್ಯೂಮ್ ಮಾಡಬೇಕು, 1 ಸ್ಪೂನು. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಸ್ಲೀಪ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ವಿತೌಟ್ ಮಧ್ಯದಲ್ಲಿ ಎದ್ದೋಳ್ದಿರ ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಆ್ಯಕ್ಚುಲಿ ನಾನಿವಾಗ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನನಗೆ ಹೆಂಗಿರುತ್ತೆ ಅಂತ ಅಂದರೆ ನಿದ್ದೆ ಟಚ್ ವುಡ್, ರಾತ್ರಿ ಮಲಗಿದ್ರೆ ನೆಕ್ಸ್ಟು ಬೆಳಗ್ಗೆ ಆಗೋಗ್ಬಿಟ್ಟಿರುತ್ತೆ.
ನಾನು ಎದ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಯಜಮಾನ್ರಿಗೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಇವತ್ತು ಸರಿಯಾಗೇ ನಿದ್ದೆ ಮಾಡಲಿಲ್ಲ ಅಂತ. ಅವ್ರು ಅನ್ಕೋತಾರೆ ಪಾಪ ಎದ್ದು ಇಟ್ಟಿರ್ಬೋದು ಅಂತ. ಅದಕ್ಕೆ ಹೌದಾ ಎದ್ದು ಇಟ್ಟ ಅಂತ ಕೇಳಿದ್ರೆ ಇಲ್ಲ ಕಣ್ಮುಚ್ಚಿದೆ, ಕಣ್ಬಿಡೋ ಅಷ್ಟರಲ್ಲಿ ಬೆಳಗ್ಗೆ ಆಗೋಗ್ಬಿಟ್ಟಿತ್ತು ಅಂತ ಹೇಳ್ತೀನಿ. ಅಯ್ಯೋ ಹೌದಾ ಅಂತ ಹೇಳಿಬಿಟ್ಟು ನಗ್ತಾರೆ. ಇದು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಫಾರ್ಮೇಷನ್ನ ನೋಡಿದ್ದು ಫಾರ್ ಲೇಡೀಸ್. ಸೊ ನಾನು ಈಗ ಒಂದು ಸ್ವಲ್ಪ ಹೆಲ್ತ್ ಮೇಲೆ ಕೊಡಲೇಬೇಕಾಗತ್ತೆ ಸ್ವಲ್ಪ ಗಮನ. ಬಿಕಾಸ್ ನನ್ನ ವೀಡಿಯೋಸ್ನಲ್ಲಿ ನಾನೇ ನೋಡ್ಕೋತಾ ಇದ್ದೀನಿ, ಡಬಲ್ ಚಿನ್ನೆಲ್ಲ ಜಾಸ್ತಿ ಆಗ್ತಾಯಿದೆ. ನಂದು ಅದು ಫುಡ್ ಇಶ್ಯೂಯಿಂದ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಫುಡ್ ಕಂಟ್ರೋಲ್ ಮಾಡ್ತಾ ಇಲ್ಲ, ಹಾಗೆ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬಟ್ 3 ಡೇಸಿಂದ ವಾಕು ಮತ್ತು ಸ್ವಲ್ಪ ವಾರ್ಮಪ್ ಎಕ್ಸಸೈಸು ಎಲ್ಲ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ಏನಾದ್ರು ಯೂತ್ಸ್ ಅಥವಾ ಯಂಗ್ ಪೀಪಲ್ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಮ ಮದರ್ಗೆ ಅಥವಾ ನಿಮ್ಮ ಅತ್ತೆಗೆ ಯಾರಿದ್ದಾರೋ ಎಲ್ಡರ್ಲಿ ವುಮೆನ್ ಅವ್ರಿಗೆ ಈ ಇನ್ಫಾರ್ಮೇಷನ್ನ ಕೊಡಿ. ಇನ್ ಕೇಸ್ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ ಆಯಿತು ಅಂತ ಅಂದರೆ ಐ ಆಮ್ ಸೊ ಹ್ಯಾಪಿ ಫಾರ್ ದ್ಯಾಟ್. ಸೊ ಅಷ್ಟೇ ಗೈಸ್. ಈಗ ಸದ್ಯಕ್ಕೆ ಇನ್ನೂ ನಮ್ಮ ಯಜಮಾನ್ರು ಬಂದಿಲ್ಲ. ಅವ್ರು ಬಂದಾದಮೇಲೆ ಟಿಫನ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಯೋರ್ ಡೇ ವಿತ್ ಹೆಲ್ದಿ ಥಿಂಗ್ಸ್. ಬಿಕಾಸ್ ನಿಮ್ಮ ಕೇರ್ ನೀವೇ ಮಾಡ್ಕೋಬೇಕು, ಬೇರೆಯವ್ರು ಬಂದು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಟೇಕ್ ಕೇರ್ ಗೈಸ್. ಫಾರ್ ವುಮೆನ್ ಬೆಟರ್ ಸ್ಲೀಪ್ ಹೇಳಿದೆ, ಬಟ್ ಮೆನ್ ಬೆಟರ್ ಸ್ಲೀಪ್ ಮಾಡಬೇಕು ಅಂತ ಅಂದರೆ ರಾತ್ರಿ ಹೊತ್ತು 1 ಸ್ಪೂನು ಪಂಪ್ಕಿನ್ ಸೀಡ್ಸು ಹುರಿದಿರೋ ಅಂಥದ್ದು ತಿಂದ್ಬಿಟ್ಟು 1 ಅವರ್ ಮುಂಚೆ ತಿನ್ನಬೇಕು. ಮಲಗೋಕ್ಕಿಂತ ಮುಂಚೆ ತಿಂದು ಮಲ್ಕೋಬೇಕು. ಬೆಟರ್ ಸ್ಲೀಪ್ ಬರುತ್ತೆ ಅವಾಗ. ಯಜಮಾನ್ರು ಬಂದು ಟಿಫನ್ ಆಯಿತು. ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು, ಬಂಡಿ ಮಾಂಕಾಳಮ್ಮನ ದೇವಸ್ಥಾನಕ್ಕೆ. ಲಾಸ್ಟ್ ಟೈಮ್ ತಪ್ಪು ಹೇಳಿದ್ದೆ, ಈ ಸರಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಗೈಸ್, ಬೈ ಚಾನ್ಸ್ ಮ್ಯಾಚಿಂಗ್ ಆಗಿ ಹೋಗಿದ್ದೀವಿ. ಇನ್ನೇನು ಅಂತ ಹೇಳಿಬಿಟ್ಟು ಹಂಗೆ ಹಾಕೊಂಡು ಬರ್ತಾ ಇದ್ದಾರೆ. ಸಿಗ್ತಾನೆ ಮನೆಗೆ ಬಂದ್ವಿ ದೇವಸ್ಥಾನದಿಂದ. ಸೊ ಇವಾಗ ಅಡುಗೆ ಮಾಡಬೇಕು. ಆದರೆ ಈಗ 2 o'clock ಆಗಿದೆ. 3 o'clockಗೆ ಸ್ಟಾರ್ಟ್ ಮಾಡಿದ್ರು 4 o'clock ಅಷ್ಟರಲ್ಲ ಅಡುಗೆ ಆಗೋಗ್ಬಿಡುತ್ತೆ. ಸೊ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ನಿದ್ದೆ ಮಾಡಬೇಕಂತ ಅನ್ನಿಸ್ತಿದೆ, ತುಂಬ ನಿದ್ದೆ ಎಳೀತಾ ಇದೆ ಈಗ. ಸೊ ಈಗ ಮಲಗಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಸಂಜೆ 6:15 ಆಗಿದೆ. ಈಗ ತಾನೇ ಭವಿಷ್ಯ ಬೇಗ ಬಾ ಕರ್ಕೊಂಡು ಹೋಗು ಅಂತ ಕಾಲ್ ಮಾಡಿದ್ಲು. ಸೊ ಈಗ ಅವಳನ್ನ ಕರ್ಕೊಂಡು ಬರೋದಕ್ಕೆ ಹೊರಟಿದ್ದೀನಿ. ಅವಳಿಗೇನೋ ಮೂಡ್ ಅಪ್ಸೆಟ್ ಆಗಿದೆ ಅಂತ ನಂಗೆ ಆಲ್ರೆಡಿ ಅನ್ನಿಸ್ತಾ ಇದೆ. ಬಿಕಾಸ್ ಅವಳು ಯಾವತ್ತೂ ಕಾಲ್ ಮಾಡಿಬಿಟ್ಟು ಬೇಗ ಬಾ ಕರ್ಕೊಂಡು ಹೋಗು ಅಂತ ಹೇಳಲ್ಲ. ಅಂಥದ್ರಲ್ಲಿ ಇವತ್ತು ಕಾಲ್ ಮಾಡಿದ್ದಾಳೆ ಅಂತ ಅಂದರೆ ಏನೋ ಇರುತ್ತೆ. ಯಂಗ್ ಕಿಡ್ಸ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಅವ್ರಿಗೆ ನಾವು ಏನಾದ್ರು ಸಾಂತ್ವನ ಹೇಳಿದ್ರು ಅದನ್ನು ಅವ್ರು ತೊಗೊಳೋದಿಲ್ಲ. ಅದು ಎಲ್ಲಿಂದ ಬರಬೇಕೋ ಸಾಂತ್ವನ, ಅಲ್ಲಿ ಬಂದ್ರೇ ತೊಗೊಳೋದವ್ರು. ಪರವಾಗಿಲ್ಲ, ಇವಾಗ ಹೊರಡೋಣ ಗೈಸ್. ನಮ್ಮ ಭವಿಷ್ಯ ಅಲ್ಲಿ ಬರ್ತಾ ಇದ್ದಾಳೆ. ಏನಾಯಿತು? ಕಾಲ್ ಮಾಡ್ಬಿಟ್ಟು ಕರೆದೆ ಮುಗೀತಲ್ವಾ ಗೈಸ್. ಇವಾಗ ತಾನೇ ಕಾಲೇಜಿಂದ ಮನೆಗೆ ಬಂದ್ವಿ. ಈಗ ಭವಿಷ್ಯ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತಾ ಇದ್ದಾಳೆ. ಆ್ಯಂಡ್ 8:30 ಹಂಗೆ ನಮ್ಮ ಯಜಮಾನ್ರು ಬರ್ತಾರೆ. ಅದಾದಮೇಲೆ ವಾಕಿಗೆ ಹೋಗ್ಬೇಕು. ಇವತ್ತು ಭವಿಷ್ಯನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಅವಳು ಬಂದರೆ, ಇಲ್ಲ ನಾನು ಬರೋಲ್ಲ ಅಂತ ಹೇಳಿಬಿಟ್ಟು ಮನೇಲೇ ಇರ್ತೀನಿ ಅಂದರೆ ಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ಹೋಗ್ತೀವಿ. ನಾನು ಭವಿಷ್ಯ ಮತ್ತು ನಮ್ಮ ಯಜಮಾನ್ರು ವಾಕಿಗೆ ಹೋಗ್ತಾ ಇದ್ದೀವಿ. ಭವಿಷ್ಯ ವಾಕ್ ಮಾಡೋದಿಲ್ಲ ಬಿಕಾಸ್ ಅವಳ ಕಾಲೇಜ್ನಲ್ಲೇ ತುಂಬ ಎಕ್ಸಸೈಸ್ ಥರ ತುಂಬ ವರ್ಕೌಟ್ ಆಗೋಗ್ಬಿಟ್ಟಿರುತ್ತೆ ಅವಳದು. ಸೊ ದಟ್ಸ್ ವೈ ಅವಳಿಗೆ ಏನಾದ್ರು ತಿನ್ನೋದಕ್ಕೆ ಕೊಡಿಸ್ಬಿಟ್ಟು ದೋಸೆನೋ ಏನಾದ್ರು ನಾವಿಬ್ಬರು ವಾಕ್ ಮಾಡ್ತೀವಿ. ಬೇಗ ಬಮ್ಮ.
ಅದಕ್ಕೆ ಹೇಳ್ತಾ ಇರೋದು ಬೇಗ ಹೋಗ್ಬಿಟ್ಟು ಮೇಲ್ಗಡೆ ಬಿಡ್ತು ಅಪ್ಪ. ಕಟಾರ್ ಹಾಕೊಂಬ. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಅಲ್ಲಿ ಅಂದ್ಕೊಂಡೆ ಹೋದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ನಾವು ವಾಕ್ ಮುಗಿಸೋ ಅಷ್ಟರಲ್ಲಿ ನಮ್ಮ ಹುಡುಗಿ ಒಂದು ದೋಸೆ, ಮಸಾಲೆ ದೋಸೆ ಫುಲ್ಲು ನೀಟಾಗಿ ತಿನ್ಕೊಂಡು ಪಾರ್ಕ್ ಹತ್ರ ಬಂದ್ಲು. ನಮ್ಮದು ವಾಕ್ ಮುಗೀತು, ಅದಕ್ಕೆ ಡೈರೆಕ್ಟ್ ಮನೆಗೆ ಬಂದ್ಬಿಟ್ವಿ. ಸೊ ಈಗ ನಾನೇನು ಊಟ ಮಾಡೋದಿಲ್ಲ. ನಮ್ಮ ಭವಿಷ್ಯ ಒಂಚೂರು ತಿಂದರೂ ತಿಂತಾಳೆ, ಇಲ್ಲ ಅಂತ ಇಲ್ಲ, ಬಿಕಾಸ್ ಆಲ್ರೆಡಿ ಅವಳು ದೋಸೆ ತಿಂದಿದ್ದಾಳೆ ಅಲ್ಲಿ. ಆ್ಯಂಡ್ ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕು. ನಾವು ಯಜಮಾನ್ರಿಗೆ ನೆನೆ ಇಟ್ಟಿದ್ದೀನಿ, ಇವಾಗ ಒಗ್ಗರಣೆ ಹಾಕಬೇಕಷ್ಟೆ. ತೋಳಿ ಟಿಫನ್ ಇನ್ನೊಂದು 5 ನಿಮಿಷ ಆದ್ಮೇಲೆ ಇನ್ನೆಷ್ಟೊತ್ತಾದ್ಮೇಲೆ ಕೊಟ್ಲಿರಿ? ಪರವಾಗಿಲ್ಲ. ಬ್ಲಾಗ್ ಏನು ಮಾಡೋಕ್ಕಿಂತ ಮುಂಚೆ ಒಂದು ಕ್ವೆಶನು. ಮೋದಿಜಿ ಅವರ ಬರ್ತ್ ಡೇಟ್ ಹೇಳ್ರಿ. ಏನು ನಿಂದೆ ಜ್ಞಾಪಕ ಇರಲ್ಲ, ನಾವು ಮೋದಿದ್ದೆ. ಏನಿಲ್ಲ, ಮೊನ್ನೆ ಆಯ್ತು, ರೀಸೆಂಟ್ ಆಗಿ ಆಯ್ತು. ಹೇಳಿ. 6ನೇ ತಾರೀಕ ಇಲ್ಲ ತಾಳು, ಅಷ್ಟೊಂದು ರೀಸೆಂಟಾಗೂ ಆಗಿಲ್ಲ. 20 ತಿಂಗಳು 21, 22 ಏನೋ ಸಮಥಿಂಗ್ ಇರಬೇಕು, ಇಲ್ಲ 16, 17 ಇರಬೇಕು. 17 ಕರೆಕ್ಟಾಗಿ ಹೇಳಿದ್ರಿ. 17 ಮಂತ್ ಕರೆಕ್ಟಾಗಿ ಹೇಳಿ. ಮತ್ತೆ ತಿಂಗಳು, ಇಯರ್ 10 ತಿಂಗಳು ಅಂದರೆ ಅಕ್ಟೋಬರ್. ಅಕ್ಟೋಬರ್ 17th. ಇಯರ್ ಅವ್ರಿಗೆ 74 ವರ್ಷ ಆಗಿದೆ ಇವಾಗ. 73, 74 ವರ್ಷ. ಬೇಗ. ಅಂದರೆ ಅರೌಂಡ್ 1958, 59. ನರೇಂದ್ರ ಮೋದಿ ಅವರು ಹುಟ್ಟಿರೋದು 1950 ಸೆಪ್ಟೆಂಬರ್ 17th. 1950. 50. ಅದೇ 75 ವರ್ಷ ಅಂತ ಹೇಳಿದ್ವಿ ನಾನು. 73, 74. ಸರಿ, ಮೋದಿ ಅವ್ರ ಫುಲ್ ನೇಮ್ ಹೇಳಿ. ದಾಮೋದರ್ ದಾಸ್ ನರೇಂದ್ರ ಮೋದಿ. ದಾಮೋದರ್ ದಾಸ್ ಉಲ್ಟಾ. ಅಲ್ಲ, ದಾಮೋದರ್ ದಾಸ್ ಉಲ್ಟಾ. ಮೋದಿ. ನರೇಂದ್ರ ಮೋದಿ. ದಾಮೋದರ್ ದಾಸ್ ನರೇಂದ್ರ ಮೋದಿ. ನರೇಂದ್ರ ದಾಮೋದರ್ ದಾಸ್ ಮೋದಿ. ದಾಮೋದರ್ ದಾಸ್ ಮೋದಿನಾ? ನಮ್ಮ ಭವಿಷ್ಯಂಗೆ ಗೊತ್ತಿತ್ತು, ಅದಕ್ಕೆ ಕೇಳಕ್ಕೆ ಹೋಗಲಿಲ್ಲ. ಅವಳು ತುಂಬ ಇಂಟೆಲಿಜೆಂಟು, ಹಂಗೆಲ್ಲ ನಾವು ಕೇಳೋದಿಲ್ಲ. ಎಸ್, ಇವಾಗ ನರೇಂದ್ರ ದಾಮೋದರ್ ದಾಸ್ ಮೋದಿ. ಓಕೆ ಗೈಸ್, ನಾನು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care, bye bye, see you guys.